ಪ್ರಿಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಬಾಲಾಜಿ, ರಾಜ್ಯಶಾಸ್ತ್ರ ಉಪನ್ಯಾಸಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುವೆಂಪುನಗರ ಮೈಸೂರು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾವು ಮಹಾತ್ಮ ಗಾಂಧಿಯ ಬಗ್ಗೆ ತಿಳ್ಕೊಳ್ಳೋಣ. ಮಹಾತ್ಮ ಗಾಂಧಿಯ ಬಗ್ಗೆ ಒಂದು ತರಗತಿಯಲ್ಲಿ ಹೇಳೋದು ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ಈಗಾಗಲೇ ಎಷ್ಟು ಪುಸ್ತಕಗಳು ಬಂದರೂ ಕೂಡ, ಎಷ್ಟು ಡೈಮೆನ್ಷನ್ ಅಲ್ಲಿ ಪ್ರಕಾರದಲ್ಲಿ ಅದನ್ನು ಅಧ್ಯಯನ ಮಾಡಿದ್ರು ಕೂಡ ಇನ್ನು ಮುಗಿಯದಷ್ಟು ಇರತಕ್ಕಂಥ ವಿಚಾರಣೆ ಗಾಂಧಿಯ ವಿಚಾರಧಾರೆ. ಗಾಂಧಿಯವರನ್ನ ರಾಷ್ಟ್ರಪಿತ ಅಂತ ಕರೆಯೋದು ಕೂಡ ಉಂಟು, ಹಾಗೆ ಮಹಾತ್ಮ ಗಾಂಧಿ ಅಂತಾನು ಕರಿತೀವಿ. ಈ ಮಹಾತ್ಮ ಗಾಂಧಿಯವರ ವಿವರಣೆಗಳನ್ನ 3 ಭಾಗಗಳಲ್ಲಿ ನಾವು ಅಧ್ಯಯನ ಮಾಡೋಣ. ಮೊದಲನೆಯ ಭಾಗ ಅವರ ಚರಿತ್ರೆಯ ಬಗ್ಗೆ, ಎರಡನೆಯ ಭಾಗ ಮಹಾತ್ಮ ಗಾಂಧಿಯವರ ಧಾರ್ಮಿಕ ವಿಚಾರಗಳ ಬಗ್ಗೆ ಕಲಿಯೋಣ. ಮೂರನೇ ಭಾಗದಲ್ಲಿ ರಾಜ್ಯಶಾಸ್ತ್ರ ವಿಚಾರಗಳು ಹಾಗೂ ರಾಜ್ಯದ ಬಗ್ಗೆ ಮಹಾತ್ಮ ಗಾಂಧಿಯವರ ಪರಿಕಲ್ಪನೆಗಳ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಈ ಭಾಗ ಮಹಾತ್ಮ ಗಾಂಧಿಯವರ ಜೀವನ ಚರಿತ್ರೆಯನ್ನ ಕಲಿಯೋಣ. ಮಹಾತ್ಮ ಗಾಂಧಿಯವರು ನಮ್ಮ ನಿಮ್ಮಂತೆಯೇ ಸಾಮಾನ್ಯ ವ್ಯಕ್ತಿಯಾಗಿ ಹುಟ್ಟಿದವರು, ಸಂಕೋಚ ಸ್ವಭಾವದವರು, ಅಷ್ಟೇನು ಬುದ್ಧಿವಂತರಲ್ಲ. ಎಲ್ಲಿಯವರೆಗೂ ಅಂತ ಹೇಳಿದ್ರೆ, ಅವರು ವಿದೇಶಕ್ಕೆ ಹೋಗಿ ಬ್ಯಾರಿಸ್ಟರ್ ಪದವಿಯನ್ನ ಪಡೆದು ಬಾಂಬೆಗೆ ಬಂದು ವಕೀಲ ವೃತ್ತಿನ ಪ್ರಾರಂಭ ಮಾಡಬೇಕು ಅಂತ ಕೋರ್ಟ್ಗೆ ಹೋದಾಗಲೂ ಕೂಡ ಅವ್ರಿಗೆ ಒಂದು ಮಾತು ಕೂಡ ಆಡೋಕ್ಕಾಗಲಿಲ್ಲ, ತೊದಲ್ತಾ ಇದ್ರಂತೆ, ಮಾತಾಡಕ್ಕಾಗಲಿಲ್ಲ, ಅಷ್ಟು ಸಂಕೋಚ. ಆಮೇಲೆ ಅಲ್ಲೇ ಕೂತ್ಕೊಂಡು ಕೋರ್ಟ್ಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಬರ್ಕೊಡುವಂತ ಕೆಲಸ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಅವರು ಆಫ್ರಿಕಾಗೆ ಹೋದ್ರು. ಅಲ್ಲಿಯ ಅದ್ಭುತವಾದಂಥ ಸಾಧನೆಗಳನ್ನ ಮಾಡಿ, ಸಮಾಜ ಸೇವೆಯನ್ನು ಮಾಡಿ ಭಾರತಕ್ಕೂ ಬಂದು ಅದನ್ನ ಮುಂದುವರಿಸ್ತಾ ಭಾರತದ ಸಂಗ್ರಾಮದ ನೇತೃತ್ವವನ್ನು ವಹಿಸಿ ಸ್ವತಂತ್ರ ನಮಗೆ ಬರಲಿಕ್ಕೆ ಕಾರಣಕರ್ತರಾದ್ರು ಅನ್ನೋದನ್ನ ನೋಡ್ತೀವಿ. ಅವರ ಜೀವನ ಚರಿತ್ರೆಯನ್ನು ಕೂಡ 3 ಭಾಗದಲ್ಲಿ ನೋಡೋಣ. ಒಂದು ಬಾಲ್ಯ, ಎರಡನೇದಾಗಿ ಅವರ ಆಫ್ರಿಕಾದಲ್ಲಿ ಅವರ ಜೀವನ, ಮೂರನೇದಾಗಿ ಭಾರತದಲ್ಲಿ ಮಹಾತ್ಮ ಗಾಂಧಿಯವರ ಒಂದು ಜೀವನದ ಬಗ್ಗೆ 3 ವಿಭಾಗದಲ್ಲಿ ಕಲಿಯೋಣ. ಮೊದಲು ಅವರ ಬಾಲ್ಯದ ಬಗ್ಗೆ ಕಲಿಯೋಣ. 1869ರಲ್ಲಿ ಬೋರ್ಬಂದರ್ ಅನ್ನತಕ್ಕಂಥ, ಗುಜರಾತಿನ ಬೋರ್ಬಂದರ್ ಅನ್ನತಕ್ಕಂಥ ಜಾಗದಲ್ಲಿ ಪುತ್ಲಿಬಾಯಿ ಹಾಗೂ ಕರಮ್ಚಂದ್ ಉತ್ತಮ್ಚಂದ್ ಗಾಂಧಿ ಅನ್ನೋರ ಮಗನಾಗಿ ಹುಡ್ತಾರೆ. ಕರಮ್ಚಂದ್ ಉತ್ತಮ್ಚಂದ್ ಗಾಂಧಿ ಅವರು ಪೋರ್ಬಂದರ್ ಆಸ್ಥಾನದ ದಿವಾನ್ರಾಗಿ ಕೆಲಸ ಮಾಡ್ತಿರ್ತಾರೆ. ಇವರು 13ನೇ ವಯಸ್ಸಿನಲ್ಲಿ ಕಸ್ತೂರಿಬಾಯಿ ಅನ್ನೋನ ಮದುವೆ ಮಾಡ್ತಾರೆ. ಇವರಿಗೆ 7 ವರ್ಷ ಇರುವಾಗಲೇ ನಿಶ್ಚಯ ಮಾಡಲಾಗುತ್ತೆ. ಆದರೆ 12 ವರ್ಷದಲ್ಲಿ ಸಾಂಸಾರಿಕ ಜೀವನವನ್ನು ಪ್ರಾರಂಭ ಮಾಡ್ತಾರೆ. ಮಹಾತ್ಮ ಗಾಂಧಿಯವರು ಚಿಕ್ಕದಿಂದ ಎಲ್ಲ ಮಕ್ಕಳ ಹಾಗೇನೆ ಸೌಮ್ಯ ಸ್ವಭಾವ ಇದ್ರೂ ಕೂಡ ಹೆದರಿಕೆ ಆಗೋದು, ಒಂಥರ ಅವರ ಅಮ್ಮ ಅವರು ಹೇಳ್ತಕ್ಕಂಥ ಕಥೆಗಳು, ಹೀಗೆ ಬೆಳೆದಂತ ಒಂದು ಉತ್ತಮ ವ್ಯಕ್ತಿ. ಮಹಾತ್ಮ ಗಾಂಧಿಯವರ ಬಾಲ್ಯದ ಬಗ್ಗೆ 2-3 ಘಟನೆಗಳನ್ನು ನಾನು ನಿಮಗೆ ವಿವರಿಸಬೇಕು. ಚಿಕ್ಕದರಲ್ಲಿ ಅವರಿಗೆ ಕತ್ತಲೆ ಕಂಡ್ರೆ ಬಹಳ ಭಯ. ಒಂದು ಕೋಣೆಯಿಂದ ಇನ್ನೊಂದು ಕೋಣೆಗೆ ಹೋಗಲಿಕ್ಕೆ ತುಂಬಾ ಹೆದರ್ಕೊತಾ ಇದ್ರು. ಒಂದ್ಸಲಿ ಅವರು ಇನ್ನೊಂದು ಕೋಣೆಗೆ ಹೋಗುವಾಗ ಹೆದರ್ಕೊಂಡು ಬರ್ರಂತ ಓಡೋಗ್ಬಿಟ್ರು. ಅವಾಗ ಅವ್ರ ಮನೆ ಕೆಲಸದವರು ರಾಂಬಾ ಅನ್ನತಕ್ಕಂಥವ್ರು ಇರ್ತಾರೆ. ಕೇಳ್ತಾರೆ, ಮಗು ಯಾಕೆ ಹಿಂಗೆ ಓಡೋಗ್ತಿ, ಯಾಕೆ ಹಿಂಗೆ ಹೆದರ್ತಿ, ಕತ್ತಲೆ ಇದೆ, ಅಲ್ಲಿ ದೆವ್ವ ಇರುತ್ತೆ. ಖಂಡಿತ ಇಲ್ಲ, ದೆವ್ವ ಅನ್ನೋದು ಇಲ್ಲವೇ ಇಲ್ಲ. ರಾಮನಾಮವನ್ನು ಜಪಿಸಿದರೆ ಯಾವ ಭಯಾನೂ ಇರೋದಿಲ್ಲ ಅಂತ ಹೇಳಿದ್ರು. ಸೊ ಚಿಕ್ಕ ವಯಸ್ಸಿಂದ ರಾಮನಾಮವನ್ನು ಭಜಿಸಲಿಕ್ಕೆ ಪ್ರಾರಂಭ ಮಾಡಿದ್ರು. ಇನ್ನೊಂದು ಸಂದರ್ಭದಲ್ಲಿ, 2ನೇ ಸಂದರ್ಭ ಏನು ಅಂತ ನೆನಪು ಮಾಡ್ಕೊಳ್ಬೇಕಾಗಿರೋದು, ಅವರ ಅಣ್ಣ ಒಂದ್ಸಲಿ ಮಹಾತ್ಮ ಗಾಂಧಿಗೆ ಹೊಡಿತಾರೆ. ಇವರು ಅಮ್ಮ ಹತ್ರ ಬಂದು ಹೇಳ್ತಾರೆ, ಅಮ್ಮ ಹೊಡೆದ್ಬಿಟ್ಟ, ತಿರುಗಿಸಿ ಹೊಡಿ ಅಂತ ಅಮ್ಮ ಹೇಳ್ಕೊಡ್ತಾರೆ. ಆದರೆ ಮಹಾತ್ಮ ಗಾಂಧಿ ಹೋಗ್ಬಿಟ್ಟು ಅವ್ರ ಅಣ್ಣನಿಗೆ ಹೋಗಿ ಮನವರಿಕೆ ಮಾಡಿಕೊಡ್ತಾರೆ. ಅವ್ರ ಮನ ಪರಿವರ್ತನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ.
ಅದನ್ನು ಕಂಡಂತ ಕಸ್ತೂರಿಬಾಯಿಯವರು ಇಂಥ ಸಂಸ್ಕಾರವನ್ನು ಮೆಚ್ಚಿ ಮಹಾತ್ಮ ಗಾಂಧಿನ ಅಪ್ಕೊಳ್ತಾರಂತೆ. ಹೀಗೆ ಒಂದು ಸಂದರ್ಭದಲ್ಲಿ ಹರಿಶ್ಚಂದ್ರನ ಒಂದು ಕಥೆಯನ್ನು ಕೇಳುವಾಗ ಆ ಸತ್ಯದ ಒಂದು ಮೌಲ್ಯ, ಶಕ್ತಿ ಅವರಿಗೆ ತುಂಬಾನೇ ಮುಟ್ಟಿದೆ. ಸತ್ಯ ಹರಿಶ್ಚಂದ್ರನ ಬಗ್ಗೆ ಕೋಟಿ ಕೋಟಿ ಜನ ಕಲಿತಾ ಇದ್ದಾರೆ. ಆದ್ರೆ ಸತ್ಯ ಹರಿಶ್ಚಂದ್ರನ ಪಾತ್ರವಾಗಿ ಪರಾಕಾಯ ಪ್ರವೇಶ ಮಾಡಿ ಆ ಸತ್ಯದ ಒಂದು ಅನುಭವವನ್ನು ಪಡೆದಂತ ಮಹಾತ್ಮ ಗಾಂಧಿ ಅವತ್ತಿನಿಂದಲೂ ಕೂಡ ಸತ್ಯಕ್ಕೆ ಎಂದಿಗೂ ಜಯದೆ, ಸತ್ಯವಂತನಾಗಿ ನಡಿಬೇಕು ಅಂತ ಬರುತ್ತೆ. ಇದಕ್ಕೆ ಪೂರಕವಾಗಿ ಒಂದು ಘಟನೆ ಆಗುತ್ತೆ. ಅವರನ್ನ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಸ್ನೇಹಿತರ ಹತ್ರ ಸಾಲ ಇಸ್ಕೊಂಡಿದ್ದ, ಆ ಸಾಲ ತೀರಿಸಲಿಕ್ಕೆ ಅಂತ ಒಂದು ಒಡವೆನ ಮಾರ್ಬಿಡ್ತಾರೆ. ಅಪ್ಪ ಅಮ್ಮನ ಗೊತ್ತಿಲ್ಲ, ಆದರೆ ಗಾಂಧಿ ಗೊತ್ತು. ಗಾಂಧಿ ಆ ಸತ್ಯವನ್ನು ಮುಚ್ಚಿಡ್ತಾರೆ. ಗೊತ್ತಿದ್ದು ಕೂಡ ತನ್ನ ಅಣ್ಣನ ತಪ್ಪನ್ನ ಗೊತ್ತಿದ್ದು ಕೂಡ ಮುಚ್ಚಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಅವ್ರ ತಂದೆಗೆ ಒಂದು ಪತ್ರವನ್ನು ಬರೀತಾರೆ. ಇನ್ನು ನನ್ಗೆ ಗೊತ್ತಿತ್ತು, ನನ್ಗೆ ಗೊತ್ತಿಲ್ಲ ಅಂತ ನಾನು ಸುಳ್ಳು ಹೇಳಿದೆ ಅಂತ. ಅವ್ರ ತಂದೆ ಬೈಯೋದಿಲ್ಲ. ಇದರಿಂದ ಏನು ಗೊತ್ತಾಗುತ್ತೆ ಅವ್ರಿಗೆ ಅಂತ ಹೇಳಿದ್ರೆ, ಸತ್ಯಕ್ಕೆ ಎಂದೂ, ಧರ್ಮಕ್ಕೆ ಎಂದಕ್ಕೂ ಒಳ್ಳೆ ಬೆಲೆ ಇದೆ ಅಂತ ಹೇಳ್ಬಿಟ್ಟು ಸತ್ಯಮೇವೆ ಜಯತೆ ಎಂಬುದನ್ನು ಅವರು ಅರ್ಥಕೋತಾರೆ. ಸೊ ಚಿಕ್ಕ ವಯಸ್ಸಿಂದಲೇ ಕೂಡ ಸತ್ಯವನ್ನ ಪ್ರೀತಿಸ್ತಾರೆ, ಪ್ರಾಮಾಣಿಕವಾಗಿ ಬದುಕಲಿಕ್ಕೆ ಅವರು ಪ್ರಯತ್ನವನ್ನ ಮಾಡ್ತಾರೆ. ಹೀಗಾಗಿ 1885ರಲ್ಲಿ ಅಚಾನಕವಾಗಿ ಅವ್ರ ತಂದೆ ತೀರೋಗ್ತಾರೆ. ಅವ್ರ ತಂದೆಗೂ ಮಹಾತ್ಮ ಗಾಂಧಿ ದಿವಾನರಾಗಿ ಮಾಡಬೇಕಂತ ಆಸೆ ಇತ್ತು, ಆದರೆ ತೀರೋಗ್ತಾರೆ. 1887ರಲ್ಲಿ ಅವರು SLC ಮುಗಿಸ್ತಾರೆ. SLC ಮುಗಿಸಾದ್ಮೇಲೆ ಕಾಲೇಜು ಕೂಡ ಸೇರ್ಕೊಳ್ತಾರೆ. ಪ್ರಾಥಮಿಕ ಶಾಲೆಯನ್ನ ಬೋರ್ಬಂದರಲ್ಲಿ, ಅವರು ಉಳಿದ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಅವರು ರಾಜ್ಕೋಟಲ್ಲಿ ಕೂಡ ಮಾಡ್ತಾರೆ. ಆದರೆ ಶಾಲೆಯನ್ನು ಓದುವಾಗ ಏನು ಬ್ಯಾರಿಸ್ಟರ್ ಓದಬೇಕು ಅಂತ ಹೇಳ್ಬಿಟ್ಟು ಅವರ ಆಸೆನ ಸ್ನೇಹಿತರ ಮೂಲಕ ತಿಳ್ಕೊಂಡಂತೆ ಕಸ್ತೂರಿಬಾ ಅವರು ಲಂಡನ್ಗೆ ಕಳಿಸ್ಕೊಡ್ತಾರೆ. ಲಂಡನ್ಗೆ ಕಳಿಸ್ಕೊಡುವಾಗ ಅವರಿಗೆ 18 ವರ್ಷ. ಕಳಿಸ್ಕೊಡುವಾಗ ಅವ್ರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಮಾದು ಇದೆಲ್ಲ ನಾವು ಉಪಯೋಗಿಸಬಾರ್ದು ಅನ್ನತಕ್ಕಂಥ ಮಾತನ್ನು ತಗೊಂಡು ಉತ್ತಮ ಜೀವನ ನಡೆಸಬೇಕು ಅಂತಕ್ಕಂಥ ಒಂದು ಬೋಧನೆ ಮಾಡಿ ಮಹಾತ್ಮ ಗಾಂಧಿ ಕಳಿಸ್ಕೊಡ್ತಾರೆ. ಮಹಾತ್ಮ ಗಾಂಧಿ ಅಲ್ಲಿ ಬ್ಯಾರಿಸ್ಟರ್ ಓದುವಾಗಲೂ ಕೂಡ ಅಷ್ಟೇ, ಪ್ರಾರಂಭಿಕ ದಿನಗಳಲ್ಲಿ ಅವರು ವಿದೇಶಿಗೆ ಒಂದು ಪ್ರಭಾವಕ್ಕೆ ಒಳಗಾಗ್ತಾರೆ. ಅದಾದ್ಮೇಲೆ ಅವರು ನಾನು ಇಂಡಿಯನ್ ಅನ್ನತಕ್ಕಂಥದ್ದು ಒಂದು ನೆನಪು ಮಾಡ್ಕೊಳ್ತಾರೆ. ತುಂಬಾ ಚೆನ್ನಾಗಿ ಅಧ್ಯಯನ ಮಾಡ್ತಾರೆ. ಅವರೇ ಅಡಿಗೆ ಮಾಡೋದನ್ನ ಕಲ್ತ್ಕೊಳ್ತಾರೆ. ಅವ್ರು ಲಂಡನ್ನಲ್ಲಿ ಇರುವಾಗಲೇ ಭಗವದ್ಗೀತೆನ ಫುಲ್ ಸಂಪೂರ್ಣವಾಗಿ ಅವರು ಓದೋದನ್ನ ಮುಗಿಸ್ತಾರೆ. ಆ ಭಗವದ್ಗೀತೆ ಜೊತೆಗೆ ಅವರು ಬೈಬಲನ್ನು ಕೂಡ ಓದ್ತಾರೆ. ಸೊ ಇದಾದ ಮೇಲೆ ಅವರು 1991ರಲ್ಲಿ ಭಾರತಕ್ಕೆ ಹಿಂದಿರುಗುತ್ತಾರೆ. ಹಿಂದಿರುಗಾದ್ಮೇಲೆ ನಿಮಗೆ ನಾನು ಮೊದಲೇ ಹೇಳಿದ ಹಾಗೆ ಬಾಂಬೆಯಲ್ಲಿ ಅವರು ವಕೀಲ ವೃತ್ತಿನ ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರ ಕೈಯಲ್ಲಿ ಆಗೋದಿಲ್ಲ. ಸೊ ಇದಾದ ಮೇಲೆ ಅವರ ಸ್ನೇಹಿತ ಅಬ್ದುಲ್ಲಾ ಅನ್ನತಕ್ಕಂಥವರ ಒಂದು ಬಳಿಯಲ್ಲಿ ಒಂದು ಕೆಲಸವನ್ನ ಸೌತ್ ಆಫ್ರಿಕಾದಲ್ಲಿ ಹುಡುಕಿಕೊಡ್ತಾನೆ. ಅದಕ್ಕಾಗಿ ಮಹಾತ್ಮ ಗಾಂಧಿ ಅವರು ಕುಟುಂಬ ಸಮೇತರಾಗಿ 1893ರಲ್ಲಿ ಆಫ್ರಿಕಾಗೆ ಹೊಡ್ತಾರೆ. ಆಫ್ರಿಕಾದಲ್ಲಿ ಅವರು ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಅಬ್ಸರ್ವ್ ಮಾಡ್ತಿರ್ತಾರೆ, ಅಲ್ಲಿರ್ತಕ್ಕಂಥ ಭಾರತೀಯರನ್ನ ಬಹಳ ಕಡು ಕೀಳಾಗಿ ಆ ಒಂದು ಸರ್ಕಾರ ನಡೆಸ್ಕೊಳ್ತಾ ಇರೋದನ್ನ ಅವರು ಅಬ್ಸರ್ವ್ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಬಹಳ ಬೇಸರ ಆಗುತ್ತೆ. ಅವ್ರು ಬರೀ ಅವ್ರ ವೃತ್ತಿಗೋಸ್ಕರ ಇಲ್ಲಿ ಬಂದಿಲ್ಲ, ಅಲ್ಲಿರ್ತಕ್ಕಂಥ ಭಾರತೀಯರಿಗಾಗಿ ಏನ ಮಾಡಬೇಕು ಅಂತ ಅವ್ರಿಗೆ ಅನಿಸ್ತಾನೆ ಇರುತ್ತೆ. ಅದೇ ಸಂದರ್ಭದಲ್ಲಿ ಡರ್ಬನ್ ಘಟನೆ ನಡೆಯುತ್ತೆ. ಅವರು ಫಸ್ಟ್ ಕ್ಲಾಸ್ ಟಿಕೆಟ್ ಅನ್ನು ತಗೊಂಡು ಕೂತ್ಕೊಳ್ತಾರೆ. ಆ ಡಬ್ಬಿಯಲ್ಲಿ ರೈಲಲ್ಲಿ ಕೂತ್ಕೊಳ್ಳುವಾಗ ಒಬ್ಬ ಬಂದು ಪ್ಲಾಟ್ಫಾರ್ಮ್ಗೆ ತಳ್ಳಿಬಿಡ್ತಾನೆ. ಇದು ಬರೀ ಬಿಳಿಯರು ಮಾತ್ರ ಕೂತ್ಕೊಳ್ತಕ್ಕಂಥ ಜಾಗ, ಟಿಕೆಟ್ ಇದೆ ನನ್ನ ಬಳಿ ಅಂತ ಹೇಳಿದ್ರೆ, ಟಿಕೆಟ್ ಇದ್ರೂ ಕೂಡ ಇಲ್ಲಿ ಪ್ರಯಾಣ ಮಾಡೋ ಹಾಗಿಲ್ಲ, ನೀನು ಕಪ್ಪು, ನೀವು ಇಲ್ಲಿ ಬರೋ ಹಾಗಿಲ್ಲ, ನೀವು ಬಿಳಿಯರಿಗೆ ಮಾತ್ರ ಅಂತ ತಳ್ಳಿಬಿಡ್ತಾನೆ. ಆ ಘಟನೆಯಿಂದ ಹಾಗೆ ಅವಳಿಗೆ ಬಹಳ ಅವಮಾನ ಆಗುತ್ತೆ. ಆವಾಗ ಭಾರತೀಯ ಪರವಾಗಿ ಹೋರಾಟಕ್ಕೆ ಅಲ್ಲಿ ಪ್ರಾರಂಭ ಮಾಡ್ತಾರೆ. ಮೊದಲನೇ ಬಾರಿಗೆ ಸತ್ಯಾಗ್ರಹ ಅನ್ನತಕ್ಕಂಥ ಒಂದು ಹಾದಿಯಲ್ಲಿ ಅವರು ಹೋರಾಟವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಈ ಸತ್ಯಾಗ್ರಹದಲ್ಲಿ ಅವರು ಸಮಾನತೆಯನ್ನು ಕೋರ್ತಾರೆ, ಎಲ್ಲರೂ ಸಮಾನ ಅಂತಕ್ಕಂಥದ್ದು ಮಾಡ್ತಾರೆ. ಈ ಸತ್ಯಾಗ್ರಹ, ಸಮಾನತೆ, ಈ ಹಪಾಪಿ ಇವೆಲ್ಲ ಸೇರಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಮಹಾತ್ಮ ಗಾಂಧಿಯವರಲ್ಲಿ ಒಬ್ಬ ಜಾತ್ಯತೀತ ಆಧ್ಯಾತ್ಮಿಕತೆಯಲ್ಲಿ ಹುಟ್ಟುಕೊಡುತ್ತೆ. ಭಾರತೀಯ ಸಂಸ್ಕೃತಿ, ಹಿಂದೂ ಧರ್ಮ ಇವನ್ನು ಕಲ್ತಿದ್ರೂ ಕೂಡ ಅವರೊಬ್ಬ ಜಾತ್ಯತೀತ ವ್ಯಕ್ತಿಯಾಗಿ ಅಲ್ಲಿಂದ ಬೆಳೆಯಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆ
ಮಹಾತ್ಮ ಗಾಂಧಿಯವರ ಆಫ್ರಿಕಾದ ಜೀವನ ಈ ರೀತಿ ಶುರುವಾಗುತ್ತೆ. ಅವರು 1894ರಲ್ಲಿ ನ್ಯಾಷನಲ್ ಇಂಡಿಯನ್ ಕಾಂಗ್ರೆಸ್ ಅಂತ ಅಲ್ಲಿ ಸೌತ್ ಆಫ್ರಿಕಾದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇಂಡಿಯಾದಲ್ಲಿ 1885ರಲ್ಲಿ ಪ್ರಾರಂಭವಾಗಿದ್ದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಆದರೆ ಮಹಾತ್ಮ ಗಾಂಧಿಯವರು 1894ರಲ್ಲಿ ಸೌತ್ ಆಫ್ರಿಕಾದಲ್ಲಿ ಶುರು ಮಾಡೋದು ನ್ಯಾಷನಲ್ ಇಂಡಿಯನ್ ಕಾಂಗ್ರೆಸ್ ಅಂತ. ಈ ನ್ಯಾಷನಲ್ ಇಂಡಿಯನ್ ಕಾಂಗ್ರೆಸ್ ಮೂಲಕ ಅಲ್ಲಿರ್ತಕ್ಕಂಥ ಎಲ್ಲ ಭಾರತೀಯರನ್ನು ಒಗ್ಗೂಡಿಸ್ಬಿಟ್ಟು ಅಲ್ಲಿ ಅವರಿಗೆ ಮತದಾನದ ಹಕ್ಕು ಇರೋದಿಲ್ಲ, ಯಾವುದೇ ಸಮಾನತೆ ಇರೋದಿಲ್ಲ. ಹಾಗಾಗಿ ಹೋರಾಟವನ್ನು ಅಲ್ಲಿ ಪ್ರಾರಂಭ ಮಾಡ್ತಾರೆ. ಅಷ್ಟು ಮಾತ್ರವಲ್ಲ, ಅವರು ಡರ್ಬನ್ನಲ್ಲಿ ಟಾಲ್ಸ್ಟಾಯ್ ಹೆಸರಿನಲ್ಲಿ ಒಂದು ಆಶ್ರಮವನ್ನು ಕೂಡ ಮಾಡ್ತಾರೆ. ಆ ಆಶ್ರಮದಲ್ಲಿ ಎಲ್ಲರೂ ಸೇರಿಕೊಂಡು ಆ ಸ್ನೇಹ ಬಾಂಧವ್ಯದಲ್ಲಿ ಹೋರಾಟದ ರೂಪುರೇಷೆಯನ್ನು ಅಲ್ಲಿ ಪ್ರಾರಂಭ ಮಾಡ್ತಾರೆ. ಟ್ರಾನ್ಸ್ವಾಲ್ ಅರಸಾಂಗ ಈ ಸಂದರ್ಭದಲ್ಲಿ ಎಲ್ಲ ಭಾರತೀಯರು ಅವರ ಗುರುತಿನ ಒಂದು ವಿವರಗಳನ್ನು ಕೊಡಬೇಕು, ಹೆಬ್ಬೆಟ್ಟಿನ ಗುರುತನ್ನು ಕೊಡಬೇಕು ಅಂತ ವಿಶೇಷವಾದಂಥ ಒಂದು ಆಜ್ಞೆಯನ್ನು ಹೊರಡಿಸುತ್ತೆ. ಮಹಾತ್ಮ ಗಾಂಧಿಯನ್ನು ವಿರೋಧಿಸ್ತಾರೆ. ಯಾಕೆ ಎಲ್ಲರಂತೆ ತಾನೇ ನಾವು ನಮ್ಮದು ಮಾತ್ರ ಯಾಕೆ ವಿಶೇಷವಾಗಿ ನೀವು ಈ ಥರ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ ಅಂತ ಅವರು ಹೋರಾಟವನ್ನು ಮಾಡ್ತಾರೆ. ಸತ್ಯಾಗ್ರಹದಲ್ಲಿ ಅಹಿಂಸ ಒಂದು ಮಾರ್ಗದಲ್ಲಿ ಅವ್ರನ್ನ ಸೆರೆವಾಸವನ್ನು ಕೂಡ ಅನುಭವಿಸ್ತಾರೆ. ಸೆರೆವಾಸದಲ್ಲಿ ಕೂಡ ಅವರು ಹಲವಾರು ಕೃತಿಗಳನ್ನ ಬರೀಲಿಕ್ಕೆ ಓದಲಿಕ್ಕೆ ಪ್ರಾರಂಭ, ಆಮೇಲೆ ರಿಲೀಸ್ ಆಗ್ಬಿಟ್ಟು ಅವ್ರು ಆಚೆ ಬಂದು ಮತ್ತೆ ಅಲ್ಲಿ ಭಾರತಕ್ಕೆ ವಾಪಸ್ ಬರತಕ್ಕಂಥ ಅವರ ಒಂದು ಒಪ್ಪಂದವನ್ನು ಕೂಡ ಮೀರಿ ಅಲ್ಲೇ ಅವರ ಜೀವನವನ್ನು ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರ ಮಕ್ಕಳನ್ನು ಕೂಡ ಅಲ್ಲೇ ಓದಿಸ್ಲಿಕ್ಕೆ ಪ್ರಾರಂಭ. ಅವ್ರಿಗೆ 4 ಜನ ಗಂಡು ಮಕ್ಕಳು, ಹರಿಲಾಲ್, ಮಣಿಲಾಲ್, ರಾಮದಾಸ್, ದೇವದಾಸ್ ಅಂತ 4 ಜನ ಗಂಡು ಮಕ್ಕಳು. ಕುಟುಂಬ ಸಮೇತರ ಅಲ್ಲೇ ಜೀವನವನ್ನು ಮುಂದುವರಿಸ್ತಾರೆ. ಟ್ರಾನ್ಸ್ವಾಲ್ ಅರಸಾಂಗಕ್ಕೆ ಸರ್ಕಾರಕ್ಕೆ ವಿರುದ್ಧವಾಗಿ ಅವರು ಭಾರತೀಯರ ಪರವಾಗಿ ಅಹಿಂಸಾತ್ಯ ಹೋರಾಟವನ್ನು ಮಾಡ್ತಾನೆ ಇರ್ತಾರೆ. ಇದ್ರ ಜೊತೆಯಲ್ಲಿ 1903ರಲ್ಲಿ ಇಂಡಿಯನ್ ಒಪಿನಿಯನ್ ಅನ್ನತಕ್ಕಂಥ ಒಂದು ಪತ್ರವನ್ನು ಪ್ರಾರಂಭ ಮಾಡಿ ಅದರಲ್ಲಿ ಭಾರತೀಯರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಲ್ಲಿ ಏನಂತ ಹೇಳಿದ್ರೆ, ಭಾರತೀಯರಿಗೆ ಅಲ್ಲಿ ಸಮಾನ ಹಕ್ಕುಗಳು ಬೇಕು, ಅವರು ಯಾರಿಂದನೂ ಕೂಡ ಕೀಳಾದವರಲ್ಲ, ಅವರು ಕೂಡ ದೇಶದ ಪ್ರಜೆಗಳು ಅನ್ನತಕ್ಕಂಥದ್ದನ್ನ ಮನವರಿಕೆ ಮಾಡಿಕೊಡ್ತಾರೆ. ಹಾಗಾಗಿ ಟ್ರಾನ್ಸ್ವಾಲ್ ಸರ್ಕಾರ ಸ್ವಲ್ಪ ಮಟ್ಟಕ್ಕೆ ಇವರ ಒಂದು ಬೇಡಿಕೆಯನ್ನು ಮಾಡುತ್ತೆ. ಇವರು ಏನು ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಇವರು ಹೋರಾಟ ಮಾಡತಕ್ಕಂಥ ಅಹಿಂಸಾ ರೀತಿಯಲ್ಲಿ ಇವರಿಗೆ ಜಾಸ್ತಿ ಏಟು ಬೀಳುತ್ತೆ. ಹಾಗಾಗಿ ಹಲವಾರು ಭಾರತೀಯರು ಸಾಯ್ತಾರೆ. ಅದು ಕೂಡ ಇವರು ಅವರ ಹೋರಾಟವನ್ನು ಬಿಡದೆ ಅಹಿಂಸಾ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಒಂದು ಮುಂದಿನ ಪೀಳಿಗೆಗಳಿಗೂ ಒಳ್ಳೆಯದಾಗಬೇಕು ಅನ್ನೋ ರೀತಿಯಲ್ಲಿ ಸೌತ್ ಆಫ್ರಿಕಾದಲ್ಲಿರ್ತಕ್ಕಂಥ ಭಾರತೀಯರು ಹೋರಾಟವನ್ನು ಮಾಡಿ 1913ರಲ್ಲಿ ಭಾರತಕ್ಕೆ ಅಲ್ಲಿ ಹೋರಾಟವನ್ನು ಯಶಸ್ವಿಯಾಗಿ ಮುಗಿಸಿ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದ ಸಂದರ್ಭದಲ್ಲಿ ಅವರು ಇಲ್ಲಿ ಕೂಡ ಪರಿಸ್ಥಿತಿಯನ್ನು ನೋಡಿ ಬ್ರಿಟಿಷರ ವಿರುದ್ಧವಾಗಿ ಅದೇ ರೀತಿ ಹೋರಾಟಗಳು ಮಾಡ್ತಕ್ಕಂಥ ಒಂದು ಸಂದರ್ಭ ಇದ್ದರೂ ಕೂಡ ಇಲ್ಲಿ ಭಾರತೀಯನ ಒಗ್ಗೂಡಿಸೋದು ಬಹಳ ಕಷ್ಟ. ಯಾಕಂದರೆ ಸ್ವತಂತ್ರ ಭಾರತ ತುಂಬ ದೊಡ್ಡದಾಗಿದೆ, ಹಲವಾರು ಸಂಸ್ಥೆಗಳು ಸಂಸ್ಥಾಪನೆಗಳು ಇದೆ, ಆಯಿತಾ, ಸಾಮ್ರಾಜ್ಯಗಳು, ಉಪ ರಾಜ್ಯಗಳು, ಉಪ ಅರಸರುಗಳು, ಹೆಂಗೋ ಇದೆ. ಭಾರತ ಅಷ್ಟೇನು ಒಗ್ಗಟ್ಟಲ್ಲಿ ಇಲ್ಲ. 1857ರಿಂದಲೂ ಕೂಡ ಅಲ್ಲಿಯವರೆಗೂ ಕೂಡ ಒಗ್ಗಟ್ಟಿಲ್ಲದ ಕಾರಣ ಬ್ರಿಟಿಷನ್ನ ಗೆಲ್ಲಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಮತ್ತೆ ಅವರು ಭಾರತಕ್ಕೆ ಬಂದ ಸಂದರ್ಭ ಏನಂತ ಹೇಳಿದ್ರೆ, ಮೊದಲನೇ ಮಹಾಯುದ್ಧ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಭಾರತೀಯರಿಗೆ ಬ್ರಿಟಿಷರು ಭರವಸೆ ಕೊಟ್ಟಿದ್ರು, ನಿಮಗೆ ಸ್ವತಂತ್ರವನ್ನು ಕೊಡ್ತೇವೆ, ಮೊದಲನೇ ಮಹಾಯುದ್ಧದಲ್ಲಿ ನಾವು ಯಶಸ್ವಿ ಆದರೆ ಅನ್ನತಕ್ಕಂಥ ಮಾತನ್ನು ಹೇಳಿದರು. ಹೀಗಾಗಿ ಅವರು ಏನೂ ಒಂದು ಅವಕಾಶಗಳಿಲ್ಲ. ಆದರೂ ಗೋಖಲೆ ಅವರು ಕೂಡ ಒಂದು ಮಾರ್ಗದರ್ಶನ ಕೂಡ ಇತ್ತು. ತಾವು ಈಗ ತಾನೇ ಬಂದಿದ್ದೀರಿ, ನೀವು 1 ವರ್ಷ ಭಾರತವನ್ನು ಅರ್ಥ ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ಗಾಂಧಿಯವರ ಗುರುವಾಗಿರತಕ್ಕಂಥ ಗೋಖಲೆ ಅವರ ಆದೇಶ ಇತ್ತು. ಹಾಗಾಗಿ 1 ವರ್ಷ ಅಲ್ಲಿ ಇಲ್ಲೆಲ್ಲ ಅವರು ಓಡಾಟವನ್ನು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅಹಮದಾಬಾದಲ್ಲಿ ಸತ್ಯಾಗ್ರಹ ಆಶ್ರಮವನ್ನು ಸ್ಥಾಪನೆ ಮಾಡಿದ್ರು. ಆಮೇಲೆ ಬಿಹಾರದಲ್ಲಿರ್ತಕ್ಕಂಥ ಚಂಬಲ್ ಅರಣ್ಯದಲ್ಲಿರ್ತಕ್ಕಂಥ ಕೃಷಿಕರ ಪರವಾಗಿ ಹೋರಾಟವನ್ನು ಮಾಡಿದ್ರು ಬ್ರಿಟಿಷರ ವಿರುದ್ಧವಾಗಿ. ಅಹಮದಾಬಾದಿನ ಮಿಲ್ ಓನರ್ಸ್ಗೆ ಸಂಬಂಧಪಟ್ಟಂಥ ಹೋರಾಟದಲ್ಲಿ ಭಾಗವಹಿಸಿದ್ರು, ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗಾಗಿ. ಇದಾದ್ಮೇಲೆ ಸ್ವಲ್ಪ ದಿವಸ ಆದಮೇಲೆ ಸಬರಮತಿ ದಂಡೆಯಲ್ಲಿ ಅವರು ಆಶ್ರಮವನ್ನು ಅವರು ಬದಲಾಯಿಸ್ತಾರೆ. ಅಹಮದಾಬಾದಿಂದ ಸಬರಮತಿ ಒಂದು ನದಿಯ ದಂಡೆಯಲ್ಲಿ ಸಬರಮತಿ ಆಶ್ರಮವನ್ನು ನಿರ್ಮಾಣ ಮಾಡ್ತಾರೆ.
1919ರಲ್ಲಿ ಮಹಾಯುದ್ಧ ಆದ ಮೇಲೆ ಭಾರತಕ್ಕೆ ಸ್ವತಂತ್ರವನ್ನು ಕೊಡಬೇಕಲ್ಲ ಅಂತ ಹೇಳ್ಬಿಟ್ಟು ರೌಲಟ್ ಕಾಯ್ದೆಯನ್ನ ಬ್ರಿಟಿಷರು ತರ್ತಾರೆ. ರೌಲಟ್ ಕಾಯ್ದೆಯ ಪ್ರಕಾರವಾಗಿ ಏನಂತ ಹೇಳಿದ್ರೆ, ಯಾವುದೇ ಸಂದರ್ಭದಲ್ಲಾಗಲಿ ಬ್ರಿಟಿಷರನ್ನ ಪ್ರಶ್ನೆ ಮಾಡೋ ಹಾಗಿಲ್ಲ. ಮಾಧ್ಯಮಗಳಾಗಲಿ, ಜನರಾಗಲಿ, ಸಂಘಟನೆಗಳಾಗಲಿ ಯಾರು ಬ್ರಿಟಿಷ್ ವಿರುದ್ಧವಾಗಿ ಪ್ರಶ್ನೆ ಕೇಳೋಂಗಿಲ್ಲ. ಯಾರನ್ನ ಬೇಕಾದ್ರೂ ಅರೆಸ್ಟ್ ಮಾಡಬಹುದು, ಏನ್ ಬೇಕಾದ್ರೂ ದಂಡನೆ ಕೊಡಬಹುದು. ಸೊ ಬ್ರಿಟಿಷ್ ಸರ್ಕಾರಕ್ಕೆ ಅನುಕೂಲವಾಗಿ ಏನನ್ಸುತ್ತೋ ಆ ಬ್ರಿಟಿಷರು ಮಾಡಬಹುದಕ್ಕಂತ ಒಂದು ರೌಲಟ್ ಈ ಕಾಯ್ದೆಯ ವಿರುದ್ಧವಾಗಿ ಮಹಾತ್ಮ ಗಾಂಧಿ ಹೋರಾಟ ಮಾಡ್ತಾರೆ. ಆ ಹೋರಾಟಕ್ಕೆ ಮುನ್ನ ಜಾಲಿಯನ್ ವಾಲಾಬಾಗ್ ಅನ್ನತಕ್ಕಂಥ ಒಂದು ಘಟನೆ ನಡೆಯುತ್ತೆ. ಅಲ್ಲಿ ಜನ ಎಲ್ಲ ಸೇರ್ತಾರೆ. ಜನ ಸೇರಬಾರದಂತಕ್ಕಂಥ ಒಂದು ಕಾಯ್ದೆ ಇರುತ್ತಲ್ಲ, ಹಾಗಾಗಿ ಟ್ಯಾನ್ ಅಂತಕ್ಕಂಥವ್ರು ಅಲ್ಲಿ ಸೇರಿದಂಥ ಎಲ್ಲ ಜನ ಕೂಡ ಶೂಟ್ ಮಾಡಿ ಹತ್ಯೆಕಾಂಡ ನಡೆಯುತ್ತೆ. ಇದನ್ನ ಪ್ರತಿಭಟಿಸಿ ಗಾಂಧಿಯವರು ತುಂಬಾ ಉಗ್ರವಾಗಿ ಹೋರಾಟವನ್ನ ಪ್ರಾರಂಭ ಮಾಡ್ತಾರೆ. ಇಲ್ಲೂ ಕೂಡ ಅಷ್ಟೇ ಅಹಿಂಸಾ ರೀತಿಯಲ್ಲಿ ಸತ್ಯಾಗ್ರಹದಲ್ಲೇ ಅವರು ಹೋರಾಟವನ್ನು ಮಾಡ್ತಾರೆ. ಆಮೇಲೆ ಸಿವಿಲ್ ಡಿಸೋಬಿಡಿಯಂಟ್, ಸರ್ಕಾರಕ್ಕೆ ಸಹಕಾರ ವಿರೋಧ ಮಾಡತಕ್ಕಂಥ ಒಂದು ಚಳುವಳಿಯನ್ನ ಮಾಡ್ತಾರೆ. ಹಾಗಾಗಿ ಸರ್ಕಾರಕ್ಕೆ ಒಂದು ರೀತಿಯಾದಂತಹ ಒಂದು ಇಕ್ಕಟ್ಟನ್ನು ಅವರು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮುಂದುವರೆದ ಸಂದರ್ಭದಲ್ಲಿ ಅವರು ಸ್ವತಂತ್ರ ಹೋರಾಟದಲ್ಲಿ ಎಲ್ಲರನ್ನೂ ಕೂಡ ಸಂಘಟನೆ ಮಾಡಬೇಕು ಅನ್ನತಕ್ಕಂಥ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಸೇರ್ಕೊಳ್ತಾರೆ. ಅಲ್ಲಿ ಹಲವಾರು ಘಟನೆಗಳಾಗುತ್ತೆ. ಪ್ರಮುಖ ಘಟನೆ ಅಂತ ಹೇಳಿದ್ರೆ ಉಪ್ಪು ಸತ್ಯಾಗ್ರಹ. ಈ ಉಪ್ಪು ಸತ್ಯಾಗ್ರಹದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಾರ್ಚ್ 12, 1920 ಈ ಸಂದರ್ಭದಲ್ಲಿ ದಂಡಿ ಮಾರ್ಚ್ಗೆ ಹೋಗ್ತಾರೆ. ಅವರು ತಮ್ಮ ಆಶ್ರಮದಿಂದ 78 ಜನ ಸೇರಿಸ್ಕೊಂಡು ಸಬರಮತಿ ಆಶ್ರಮದಲ್ಲಿ ಶುರು ಮಾಡ್ತಾರೆ. ಒಂದು ದಿನಕ್ಕೆ 15 ಕಿಲೋಮೀಟರ್ ಮೈಲಿಗಳ ರೀತಿಯಲ್ಲಿ ನಡ್ಕೊಂಡು ಅವರು ದಂಡಿಯ ಒಂದು ಜಾಗಕ್ಕೆ ಬರ್ತಾರೆ. ದಂಡಿ ಅನ್ನೋದು ಒಂದು ಸಮುದ್ರ ತೀರ. ಅಲ್ಲಿ ದಾರಿ ಉದ್ದಕ್ಕೂ ಜನರೆಲ್ಲ ಬೆಂಬಲ ಸೇರ್ತಾರೆ, ಸಾವಿರಾರು ಜನ ಸೇರ್ತಾರೆ. ಮೊದಲು ಕೆಲವು ಜನ ಅಂತ ಅನ್ಕೊಂಡಿದ್ದ ಬ್ರಿಟಿಷರು ಬರ್ತಾ ಬರ್ತಾ ಸಹಸ್ರಾರು ರೀತಿಯಲ್ಲಿ ಜನ ಸೇರಿಕೊಂಡು ಗಾಂಧಿಗೆ ಬೆಂಬಲವನ್ನು ಕೊಡ್ತಾರೆ. ದೊಡ್ಡ ಹೋರಾಟವಾಗುತ್ತೆ. ಅಲ್ಲಿ ಹೋಗಿ ದಂಡಿಯಲ್ಲಿ ಹೋಗ್ಬಿಟ್ಟು ಉಪ್ಪು ಕಾಯಿಸ್ತಾರೆ. ಕೈಯಲ್ಲಿ ಒಂದು ಉಪ್ಪಿಟ್ಕೊಂಡು ಇದಕ್ಕೆ ನಾವು ತೆರಿಗೆ ಕಟ್ಟೋದಿಲ್ಲ ಅನ್ನತಕ್ಕಂಥ ಒಂದು ಮಾತನ್ನ, ಅಂದ್ರೆ ನಾವು ಬ್ರಿಟಿಷರಿಗೆ ಉಪ್ಪು ಕೂಡ ಇರತಕ್ಕಂಥ ತೆರಿಗೆನ ಕಟ್ಟೋದಿಲ್ಲ, ಬೇರೆ ಯಾವ ತೆರಿಗೆನ ಕಟ್ಟೋದಿಲ್ಲ ಅಂತ ಮಾಡ್ತಾರೆ. ಇದಾದ ಮೇಲೆ ಅವ್ರಿಗೆ ಇನ್ನಷ್ಟು ಸ್ಥೈರ್ಯ ಬರುತ್ತದೆ. ಈಗಾಗಲೇ ಅವ್ರಿಗೆ ಆಫ್ರಿಕಾದಲ್ಲಿ ಹೋರಾಟಗಳನ್ನ ಮಾಡಿ ನಾಯಕತ್ವವನ್ನು ವಹಿಸಿ ಅವ್ರಿಗೆ ಅನುಭವ ಆಗಿರುತ್ತೆ. ಇವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ವದೇಶಿ ಮತ್ತು ಸ್ವರಾಜ್ ಇವೆರಡರ ಒಂದು ಹೋರಾಟವನ್ನು ಅವರು ಪ್ರಾರಂಭ ಮಾಡ್ತಾರೆ. ಸ್ವದೇಶಿ ಹಾಗೂ ಸ್ವರಾಜ್ ಮಾರ್ಗವು ಕೂಡ ಸುಲಭವಾಗಿ ಇರೋದಿಲ್ಲ. ಸ್ವದೇಶಿ ವಸ್ತುಗಳನ್ನ ಅವರು ನಿರಾಕರಿಸೋದು ಹಾಗೂ ಸ್ವದೇಶಿ ವಸ್ತುಗಳನ್ನ ಬಳಸಿ ಅನ್ನತಕ್ಕಂಥ ಒಂದು ಕ್ರಾಂತಿ, ಇದರಲ್ಲೂ ಕೂಡ ಅವರು ಸಾಕಷ್ಟು ಯಶಸ್ವಿ ಆಗ್ತಾರೆ. 1930-35ರಲ್ಲಿ ಕೂಡ ಇವರು ಹೋರಾಟ ಮುಂದುವರಿಯುತ್ತೆ. ಬ್ರಿಟಿಷ್ ಅವರ ಒಂದು ಪ್ರಕಾರವನ್ನ ತಡಿಲಾರದೆ 1942ರಲ್ಲಿ ಅಂತಿಮ ತೀರ್ಮಾನಕ್ಕೆ ಬರ್ತಾರೆ. ಬ್ರಿಟಿಷರನ್ನ ಆಚೆ ಕಳಿಸಲೇಬೇಕು ಅಂತ. ಮಾಡು ಅಥವಾ ಮಡಿ ಅನ್ನತಕ್ಕಂಥ ಒಂದು ತತ್ವದಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಅಂದ್ರೆ ಬ್ರಿಟಿಷರೇ ತೊಲಗಿ, ಭಾರತ ಬಿಟ್ಟು ತೊಲಗಿ ಅನ್ನತಕ್ಕಂಥ ಕ್ರಾಂತಿಯನ್ನು ಮಾಡ್ತಾರೆ. ಆ ಕ್ರಾಂತಿಯ ಹೊತ್ತಿಗೆ ಮಹಾತ್ಮ ಗಾಂಧಿಯವರು ದೇಶದೆಲ್ಲ ಪ್ರಬಲವಾಗಿ ಅವರ ಮಾತನ್ನ ಕೇಳಿ ಎಲ್ಲರೂ ಬ್ರಿಟಿಷರನ್ನು ನಿರಾಕರಿಸಿ ಸ್ಕ್ರಿಪ್ಟ್ ಮಿಷನ್ ಬರುತ್ತೆ. ಆ ಕ್ರಿಪ್ಸ್ ಮಿಷನ್ ಕೂಡ ನಿರಾಕರಿಸ್ತಾರೆ. ಅವರು ವಾಪಸ್ ಹೊರಟೋಗ್ತಾರೆ. ಹೀಗಾಗಿ 1945ರಲ್ಲಿ ಭಾರತಕ್ಕೆ ಸ್ವತಂತ್ರವನ್ನು ನೀಡಲೇಬೇಕು ಅನ್ನತಕ್ಕಂಥ ತೀರ್ಮಾನವನ್ನ ಬ್ರಿಟಿಷ್ ಸರ್ಕಾರದಲ್ಲಿ ಮಾಡಲಾಗುತ್ತೆ. ಇಲ್ಲದೆ ಹೋದ್ರೆ ಭಾರತ ವಿರೋಧವನ್ನ ಸಹಿಸಲಿಕ್ಕೆ ಬ್ರಿಟಿಷರಿಗೆ ಸಾಧ್ಯವಾಗ್ತಿರ್ಲಿಲ್ಲ. ಹೀಗಾಗಿ 1857ರಲ್ಲಿ ಪ್ರಾರಂಭವಾದಂಥ ಮೊದಲನೇ ಸಂಗ್ರಾಮದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ವಿಕ್ಟೋರಿಯಾ ಮಹಾರಾಣಿಯವರ ಸುಪ್ಪತ್ತಿಗೆಗೆ ಭಾರತವನ್ನು ಒಪ್ಪಿಸಲಾಗುತ್ತದೆ ಅನಿವಾರ್ಯವಾಗಿ, ನಾಯಕತ್ವ ಕೊರತೆಯಿಂದಾಗಿ. 1913ವರೆಗೂ ಕೂಡ ಇದೇ ಪರಿಸ್ಥಿತಿ ಆಗುತ್ತೆ. ಆದರೆ 1913-15ರಿಂದಲೂ ಕೂಡ ಗಾಂಧಿಯವರ ನೇತೃತ್ವದಲ್ಲೇ ನಮ್ಮ ಸ್ವತಂತ್ರ ಪಡ್ಕೊಳ್ಳೋಕ್ಕೆ ಸಾಧ್ಯವಾದ ಕಾರಣ ಅವರನ್ನ ರಾಷ್ಟ್ರಪಿತ ಅಂತ ಕರೀತಾರೆ. ಇದು ಅವರ ಜೀವನ ಚರಿತ್ರೆ. ಈ ಭಾಗ ಇಲ್ಲಿಗೆ ಮುಗಿಯುತ್ತೆ. ಮುಂದಿನ ಭಾಗದಲ್ಲಿ ಅವರ ಆಧ್ಯಾತ್ಮಿಕ, ಅಂದರೆ ಅವರ ಧಾರ್ಮಿಕ ವಿಚಾರಧಾರೆಯನ್ನ ಹಾಗೂ
ರಾಜ್ಯಶಾಸ್ತ್ರ ವಿಚಾರಧಾರೆಯನ್ನು ಕೂಡ 3ನೇ ಭಾಗದಲ್ಲಿ ನಾವು ಧ್ಯಾನ ಮಾಡೋಣ. ಎಲ್ರಿಗೂ ನಮಸ್ಕಾರ.